ಸಡನ್ ಆಗಿ ಆಟೋಮೊಬೈಲ್ ಲೋಕದಲ್ಲಿ 3 ಪದಗಳು ಸಖತ್ ಸದ್ದು ಮಾಡ್ತಿವೆ. ನ್ಯೂ ಕಿಯಾ ಸೆಲ್ಟೋಸ್ 2026. ಇದು ಸರ್ಚ್ ಟ್ರೆಂಡ್ಸ್ನಲ್ಲಿ ಟಾಪ್ನಲ್ಲಿದ್ದು ಅದೆಷ್ಟೋ ಚರ್ಚೆಗಳಿಗೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಕಾಂಪ್ಯಾಕ್ಟ್ ಎಸ್ಯುವಿ ಸೆಗ್ಮೆಂಟ್ನಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ಇದು ಬರೀ ಇನ್ನೊಂದು ಮಾಡೆಲ್ ವರ್ಷದ ಅಪ್ಡೇಟ್ ಅಷ್ಟೇ ಅಲ್ಲ, ಇದು ಕಿಯಾ ಕಂಪನಿಯ ಒಂದು ಧೈರ್ಯದ ಹೇಳಿಕೆ. ಹೊಸ 2026 ಸೆಲ್ಟೋಸ್ನ ಗ್ಲೋಬಲ್ ಅನಾವರಣಕ್ಕೆ ಭಾರತವನ್ನೇ ವೇದಿಕೆ ಮಾಡಿಕೊಂಡಿದೆ ಅಂದ್ರೆ ನೋಡಿ. ಡಿಸೆಂಬರ್ 10ರಂದು ಇದರ ಕವರ್ ತೆಗೆದಿದ್ದಾರೆ. ಕಿಯಾ ಕಂಪನಿಯೇ ಇದನ್ನ ಸಂಪೂರ್ಣ ಹೊಸದು ಅಂತ ಹೇಳ್ತಿದೆ. ಇದು ಕೇವಲ ಬದಲಾವಣೆಯಲ್ಲ, ಒಂದು ಪೀಳಿಗೆಯ ದೊಡ್ಡ ಜಂಪ್ ಅಂತ ಹೇಳಬಹುದು. ಎಲ್ಲರ ಗಮನ ಸೆಳೆಯೋದಕ್ಕೆ ಮತ್ತೆ ಎಲ್ಲರ ನಿರೀಕ್ಷೆಗಳನ್ನೂ ಮೀರಿ ನಿಲ್ಲೋದಕ್ಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಈ ತಿಂಗಳಿನಿಂದಲೇ ಭಾರತದಲ್ಲಿ ಇದರ ಪ್ರೊಡಕ್ಷನ್ ಶುರುವಾಗಿದೆ. 2026ರವರೆಗೂ ವಿಶ್ವದಾದ್ಯಂತ ಬಿಡುಗಡೆಯಾಗಲು ಇದು ಒಂದು ರೀತಿ ವೇಗವನ್ನೇ ಕೊಟ್ಟಿದೆ. ಈ ಒಂದು ಸ್ಟ್ರಾಟಜಿಕ್ ನಡೆ ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ಒಂದು ದೊಡ್ಡ ಸಂಚಲನ ಮೂಡಿಸಿದೆ. ಇದರ ಬೆಲೆ, ಫೀಚರ್ಸ್ ಮತ್ತೆ ಹ್ಯುಂಡೈ ಕ್ರೆಟಾದಂತಹ ಸ್ಟ್ರಾಂಗ್ ಪ್ರತಿಸ್ಪರ್ಧಿಗಳ ಜೊತೆ ಇದು ಹೇಗೆ ಪೈಪೋಟಿ ಕೊಡುತ್ತೆ ಅನ್ನೋ ಕುತೂಹಲವನ್ನ ಇನ್ನೂ ಹೆಚ್ಚಿಸಿದೆ. ಈ ಪರ್ಟಿಕ್ಯುಲರ್ ಲಾಂಚ್ ಯಾಕೆ ಇಷ್ಟೊಂದು ಸದ್ದು ಮಾಡ್ತಿದೆ? ಮತ್ತೆ ಕಿಯಾ ಕಂಪನಿಯ ಜಾಗತಿಕ ಮಹತ್ವಾಕಾಂಕ್ಷೆಗಳಿಗೆ ಈ ಹೊಸ ಸೆಲ್ಟೋಸ್ ಯಾಕೆ ಅಷ್ಟು ಮುಖ್ಯವಾಗಿದೆ? ಹತ್ತಿರದಿಂದ ನೋಡಿದ್ರೆ 2026ರ ಸೆಲ್ಟೋಸ್ನಲ್ಲಿ ಆಗಿರೋ ಬದಲಾವಣೆ ತಕ್ಷಣಕ್ಕೆ ಎದ್ದು ಕಾಣಿಸುತ್ತೆ. ಈ ಹೊಸ ಜನರೇಷನ್ ಸೆಲ್ಟೋಸ್ಗಾಗಿ ಕಿಯಾ ಡಿಸೈನ್ ಮಾಡಿರೋ ಉದ್ದೇಶ ಸ್ಪಷ್ಟವಾಗಿದೆ. ಬೋಲ್ಡ್ ಎಸ್ಯುವಿ, ಅದಕ್ಕೆ ಒಂದು ಗತ್ತು, ಜೊತೆಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಬೆಸ್ಟ್ ಆಗಿರಬೇಕು ಅನ್ನೋದು. ಇದರ ಹೊರಭಾಗ ಈಗ ಇನ್ನಷ್ಟು ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಕಿಯಾ ಸಿಗ್ನೇಚರ್ ಗ್ರಿಲ್ ಈಗ ಇನ್ನಷ್ಟು ಅಗಲ ಮತ್ತು ಹೆಚ್ಚು ಕೆತ್ತನೆಯಿಂದ ಕೂಡಿದ್ದು, ತಕ್ಷಣ ಕಣ್ಸೆಳೆಯುತ್ತೆ. ತೆಳ್ಳಗಿನ, ಚೂಪಾದ ಫ್ರಂಟ್ ಲೈಟಿಂಗ್ಗಳು ಈಗ ಮಧ್ಯಕ್ಕೆ ನೀಟಾಗಿ ಸೇರಿಕೊಂಡಿದ್ದು, ಒಟ್ಟಾರೆ ಒಂದು ಮಾಡರ್ನ್ ಮತ್ತು ಅಚ್ಚುಕಟ್ಟಾದ ಲುಕ್ ಕೊಡುತ್ತಿವೆ. ಇನ್ನು ಹಿಂಭಾಗಕ್ಕೆ ಬಂದ್ರೆ, ಫುಲ್ ವೈಡ್ ರಿಯರ್ ಲೈಟ್ ಬಾರ್ ಇದನ್ನ ಇನ್ನಷ್ಟು ಅಗಲವಾಗಿ ಕಾಣೋ ಹಾಗೆ ಮಾಡುತ್ತೆ. ರಸ್ತೆಯಲ್ಲಿ ಹೋಗುವಾಗ ಒಂದು ಪ್ರೀಮಿಯಂ ಮತ್ತು ಗಂಭೀರವಾದ ಫೀಲ್ ಕೊಡುತ್ತೆ. ಆದ್ರೆ ಈ ಅಪ್ಗ್ರೇಡ್ಗಳು ಬರೀ ಹೊರಗಿನಿಂದ ಅಷ್ಟೇ ಅಲ್ಲ, ಒಳಗಡೆ ಸೆಲ್ಟೋಸ್ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಭವಿಷ್ಯದತ್ತ ಹೆಜ್ಜೆ ಇಟ್ಟಿದೆ. ಇದು ರಿಮೋಟ್ ಡಯಾಗ್ನೋಸ್ಟಿಕ್ಸ್ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಓವರ್ ದಿ ಏರ್, ಓಟ, ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಪಡೆಯುತ್ತೆ. ಇದರಿಂದ ಗಾಡಿ ಯಾವಾಗಲೂ ಅಪ್ಡೇಟೆಡ್ ಆಗಿ ಕನೆಕ್ಟೆಡ್ ಆಗಿರುತ್ತೆ. ಯುಎಸ್ ನಂತಹ ಮಾರುಕಟ್ಟೆಗಳಿಗೆ ಶಕ್ತಿಶಾಲಿ 195 ಹಾರ್ಸ್ ಪವರ್ ಇಂಜಿನ್ ಆಪ್ಷನ್ ಕೂಡ ಲಭ್ಯವಿದೆ. ಇದರ ಜೊತೆಗೆ ಆಲ್ವೀಲ್ ಡ್ರೈವ್ ಜೊತೆ ಎನ್ಹಾನ್ಸ್ ಟ್ರಾಕ್ಷನ್ ಸಿಸ್ಟಮ್ ಕೂಡ ಇರಲಿದೆ. ಇದೆಲ್ಲವೂ ಒಟ್ಟಾಗಿ ಇನ್ನಷ್ಟು ಉತ್ತಮವಾದ ಮತ್ತು ಆರಾಮದಾಯಕವಾದ ಇಂಟೀರಿಯರ್ ಅನುಭವವನ್ನ ಕೊಡುತ್ತೆ. ಇದು ಬಿಗ್ಗರ್, ಬೋಲ್ಡರ್ ಮತ್ತು ಪ್ರೋಗ್ರೆಸಿವ್ ಅನ್ನೋ ಕಿಯಾ ಉದ್ದೇಶವನ್ನ ಜೀವಂತವಾಗಿ ತಂದಿದೆ. 2026ರ ಸೆಲ್ಟೋಸ್ ಕಾರನ್ನು ಜಾಗತಿಕ ಮಟ್ಟದಲ್ಲಿ ಮೊದಲು ಭಾರತದಲ್ಲೇ ಪರಿಚಯಿಸಿದ್ದು ಮತ್ತು ಇದರ ಮೊದಲ ಉತ್ಪಾದನಾ ಕೇಂದ್ರವನ್ನಾಗಿ ಭಾರತವನ್ನೇ ಆಯ್ಕೆ ಮಾಡಿರುವುದು ಸುಮ್ಮನೆ ಆಗಿದ್ದಲ್ಲ. ಇದು ಕಿಯಾ ಕಂಪನಿಯ ದೃಢ ಉದ್ದೇಶವನ್ನೇ ಸ್ಪಷ್ಟಪಡಿಸುತ್ತೆ. ಕಿಯಾ ಇಂಡಿಯಾ ಈ ಹೊಸ ಪೀಳಿಗೆಯ ಮುಂಚೂಣಿಯಲ್ಲಿದ್ದು, ಹೈದರಾಬಾದ್ನಲ್ಲಿ ನಡೆದ ಲಾಂಚ್ ಕಾರ್ಯಕ್ರಮದಿಂದಲೇ ಇದರ ಮುಂದಾಳತ್ವ ವಹಿಸಿದೆ. ಈ ತಂತ್ರಗಾರಿಕೆಯ ನಿರ್ಧಾರ ಭಾರತೀಯ ಎಸ್ಯುವಿ ಮಾರುಕಟ್ಟೆಗೆ ಇರುವ ಭಾರಿ ಮತ್ತು ಬೆಳೆಯುತ್ತಿರುವ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಈ ಸೆಗ್ಮೆಂಟ್ನಲ್ಲಿ ಕಿಯಾ ಖಂಡಿತವಾಗಿಯೂ ಪಾರುಪತ್ಯ ಸಾಧಿಸಲು ಪಣತೊಟ್ಟಿರುವುದು ಸ್ಪಷ್ಟವಾಗಿದೆ. 2025ರ ಡಿಸೆಂಬರ್ನಲ್ಲಿ ಭಾರತದಲ್ಲೇ ಸೆಲ್ಟೋಸ್ನ ಜಾಗತಿಕ ಉತ್ಪಾದನೆ ಶುರುವಾಗಲಿದೆ. ಆ ಬಳಿಕ ಹಂತ ಹಂತವಾಗಿ ಅಂತರರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಕಾಲಿಡಲಿದೆ. 2026ರಲ್ಲೆಲ್ಲ ಕೊರಿಯಾ, ಉತ್ತರ ಅಮೆರಿಕ, ಯುರೋಪ್ ಮತ್ತು ಚೀನಾಕ್ಕೂ ಈ ಕಾರು ತಲುಪಲಿದೆ. ಈ ಹಂತ ಹಂತದ ಬಿಡುಗಡೆ ಕಿಯಾಗೆ ತನ್ನ ಉತ್ಪಾದನೆ ಮತ್ತು ವಿತರಣೆಯನ್ನ ಸರಿಹೊಂದಿಸಲು ಅವಕಾಶ ನೀಡುತ್ತೆ. ಜೊತೆಗೆ ಪ್ರತಿ ಪ್ರದೇಶದಲ್ಲೂ ಒಂದು ಗಟ್ಟಿ ಎಂಟ್ರಿ ಕೊಡುವುದಕ್ಕೆ ಸಹಾಯ ಮಾಡುತ್ತೆ. ಇದು ಭಾರತದ ಉತ್ಪಾದನಾ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ. ಹಾಗೆಯೇ ಆಟೋಮೋಟಿವ್ ಇನ್ನೋವೇಷನ್ಗೆ ಭಾರತ ಎಷ್ಟು ಮುಖ್ಯ ವೇದಿಕೆ ಅನ್ನೋದನ್ನು ಇದು ತೋರಿಸುತ್ತೆ. ಕಿಯಾ ಈ ಮಹತ್ವದ ಮಾರುಕಟ್ಟೆಯನ್ನ ಬಳಸಿಕೊಂಡು ವಿಶ್ವದಾದ್ಯಂತ ಜನರಿಗೆ ಇಷ್ಟವಾಗುವಂತ ಕಾರನ್ನ ಬಿಡುಗಡೆ ಮಾಡುವುದನ್ನ ಇಡೀ ಜಗತ್ತೇ ಕಾದು ನೋಡ್ತಿದೆ. ಇದು ಎಲ್ಲಾ ಕಾಂಪ್ಯಾಕ್ಟ್ ಎಸ್ಯುವಿಗಳಿಗೆ ಒಂದು ಹೊಸ ಮಾನದಂಡವನ್ನ ರೂಪಿಸಲಿದೆ. 2026ರ ಸೆಲ್ಟೋಸ್ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೇ ತಡ, ಆಟೋಮೊಬೈಲ್ ಲೋಕದಲ್ಲೇ, ಅದರಲ್ಲೂ ನಮ್ಮ ಭಾರತದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುವ ಕಾಂಪ್ಯಾಕ್ಟ್ ಎಸ್ಯುವಿ ಸೆಗ್ಮೆಂಟ್ ಇನ್ನಷ್ಟು ಬಿಸಿಯಾಗಿದೆ. ಇಲ್ಲಿ ಸೆಲ್ಟೋಸ್ ಅಂದ್ರೆ ಯಾವಾಗಲೂ ಹ್ಯುಂಡೈ ಕ್ರೆಟಾಗೆ ನೇರ ಸ್ಪರ್ಧಿ. ಇವೆರಡರ ಮಧ್ಯೆ ಸಖತ್ ಫೈಟ್ ಇದ್ದೇ ಇರುತ್ತೆ. ಈ ಬಾರಿ ಪೂರ್ಣ ಜನರೇಷನ್ ಅಪ್ಗ್ರೇಡ್ ಆಗಿರೋದ್ರಿಂದ ಜನ ಮತ್ತು ತಜ್ಞರು ಈಗ ಪ್ರತಿಯೊಂದು ಡೀಟೇಲ್ ಅನ್ನು ಸಣ್ಣ ಸಣ್ಣದಾಗಿ ಹೋಲಿಸ್ತಿದ್ದಾರೆ. ನಿರೀಕ್ಷಿತ ಬೆಲೆಯಿಂದ ಶುರು ಮಾಡಿ ವೇರಿಯಂಟ್ಗಳು, ಎಂಜಿನ್ ಆಯ್ಕೆಗಳವರೆಗೆ ಎಲ್ಲವನ್ನೂ. ಹೊಸ ಸೆಲ್ಟೋಸ್ ಲಾಂಚ್ ಆದಾಗ 2 ಪೆಟ್ರೋಲ್ ಮತ್ತು 1 ಡೀಸೆಲ್ ಎಂಜಿನ್ ಆಯ್ಕೆಗಳನ್ನ ನೀಡಲಿದೆ. ಇದು ಉತ್ತಮ ಲೈನಪ್ ಆದ್ರೂ ಸದ್ಯಕ್ಕೆ ಹೈಬ್ರಿಡ್ ಅಥವಾ ಇವಿ ಪ್ಲಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಬಹುಶಃ ಅತಿ ದೊಡ್ಡ ಪ್ರಶ್ನೆ ಮತ್ತು ಆನ್ಲೈನ್ನಲ್ಲಿ ನೂರಾರು ಜನ ಹುಡುಕ್ತಾ ಇರೋದು ಅಂದ್ರೆ ಅದರ ಬೆಲೆ ಎಷ್ಟು ಅನ್ನೋದು. ಕಿಯಾ ಕಂಪನಿ ಲಾಂಚ್ ಆದ ಕೂಡಲೇ ಬುಕಿಂಗ್ ಶುರು ಮಾಡಿದೆ. ಆದ್ರೆ ಪೂರ್ಣ ಬೆಲೆ ವಿವರಗಳು ಇನ್ನೂ ಗೌಪ್ಯವಾಗಿದ್ದು, ಜನವರಿ 2ಕ್ಕೆ ಅಧಿಕೃತವಾಗಿ ಘೋಷಿಸುವುದಾಗಿ ಹೇಳಿದೆ. ಬೆಲೆ ಡೀಟೇಲ್ಸ್ ಹೇಳೋದನ್ನ ಹೀಗೆ ಬೇಕು ಅಂತಾನೆ ತಡ ಮಾಡಿರೋದು ಸಾಕಷ್ಟು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದರಿಂದ ಸಂಭಾವ್ಯ ಗ್ರಾಹಕರು, ಡೀಲರ್ಗಳು, ಮೀಡಿಯಾಗಳಲ್ಲಿ ಭಾರೀ ಕುತೂಹಲ ಕೆರಳಿಸಿದೆ. ಈ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಹೊಸ ಸೆಲ್ಟೋಸ್ ಎಲ್ಲಿ ನಿಲ್ಲುತ್ತೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ. 2026ರ ಕಿಯಾ ಸೆಲ್ಟೋಸ್ ಬರೀ ಒಂದು ಹೊಸ ಕಾರು ಮಾತ್ರ ಅಲ್ಲ,
ಇದು ಕಿಯಾ ಕಂಪನಿಯ ಜಾಗತಿಕ ಗುರಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ವೇಗವಾಗಿ ಬೆಳೆಯುತ್ತಿರುವ ಕಾಂಪ್ಯಾಕ್ಟ್ ಎಸ್ಯುವಿ ಸೆಗ್ಮೆಂಟ್ನಲ್ಲಿ ಒಂದು ವ್ಯೂಹಾತ್ಮಕ ಅಡಿಪಾಯವಾಗಿದೆ. ಭಾರತದಲ್ಲಿಯೇ ಜಾಗತಿಕವಾಗಿ ಮೊದಲು ಅನಾವರಣಗೊಳಿಸಿ ಮತ್ತು ಮೊದಲ ಉತ್ಪಾದನಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿರುವುದು ಕಿಯಾದ ಭವಿಷ್ಯದಲ್ಲಿ ಈ ಮಾರುಕಟ್ಟೆ ಎಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಕಿಯಾ ಕಂಪನಿಯ ಪ್ರಮುಖ ಜಾಗತಿಕ ಎಸ್ಯುವಿ ಆಗಿರುವ ಸೆಲ್ಟೋಸ್ ಈಗ ಮಾರುಕಟ್ಟೆಯ ಸ್ಪರ್ಧಾತ್ಮಕ ಚಿತ್ರಣವನ್ನೇ ಬದಲಾಯಿಸಲು ಸಿದ್ಧವಾಗಿದೆ. ಇದರ ಆಕರ್ಷಕ ವಿನ್ಯಾಸ, ಅತ್ಯಾಧುನಿಕ ಕನೆಕ್ಟಿವಿಟಿ ಮತ್ತು ಸುಧಾರಿತ ಬಳಕೆದಾರ ಅನುಭವದೊಂದಿಗೆ ಪ್ರತಿಸ್ಪರ್ಧಿಗಳಿಗೆ ದೊಡ್ಡ ಸವಾಲು ಹಾಕಲಿದೆ. ಜನವರಿ 2ರಂದು ಇದರ ಸಂಪೂರ್ಣ ಬೆಲೆ ಬಹಿರಂಗವಾದ ಮೇಲೆ ಸದ್ಯ ಇರೋ ಕೇವಲ ಊಹಾಪೋಹಗಳ ಚರ್ಚೆ ಖಂಡಿತವಾಗಿಯೂ ಸ್ಪಷ್ಟವಾದ ಹೋಲಿಕೆಗಳ ಕಡೆಗೆ ತಿರುಗಲಿದೆ. ಈ ಬಿಡುಗಡೆ ಕಿಯಾ ಕಂಪನಿ ನಾವೀನ್ಯತೆಗೆ ಹೊಂದಿರುವ ಅಚಲ ಬದ್ಧತೆಯನ್ನು ಮತ್ತು ಜಾಗತಿಕ ಎಸ್ಯುವಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾಲನ್ನು ಪಡೆಯಲು ಅದು ಮಾಡುತ್ತಿರುವ ಆಕ್ರಮಣಕಾರಿ ಪ್ರಯತ್ನವನ್ನು ತೋರಿಸುತ್ತೆ. ಗ್ರಾಹಕರಿಗೆ ಹೇಳೋದಾದ್ರೆ ಇದು ಎಲ್ಲಾ ಫೀಚರ್ಗಳಿಂದ ತುಂಬಿರುವ ಹೊಸ ಮತ್ತು ಅತ್ಯಾಕರ್ಷಕ ಆಯ್ಕೆಯಾಗಿದೆ. ಇನ್ನು ಪ್ರತಿಸ್ಪರ್ಧಿಗಳಿಗೆ ಹೇಳೋದಾದ್ರೆ ಇದು ಒಂದು ಸ್ಪಷ್ಟ ಸಂದೇಶ, ಗೇಮ್ ಚೇಂಜ್ ಆಗಿದೆ ಮತ್ತು ಸಂಪೂರ್ಣ ಹೊಸ ಸೆಲ್ಟೋಸ್ ಸುಮ್ಮನೆ ಬಂದಿಲ್ಲ, ಶಾಶ್ವತವಾಗಿ ನೆಲೆಯೂರಲು ಬಂದಿದೆ. ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಹೇಗಿರಬೇಕು ಅನ್ನೋದಕ್ಕೆ ಇದು ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡಲಿದೆ.